ಈಗ ನಾವು ಬಸ್ಸು ಬರ್ಬೇಕಾದ್ರೂ ನೋಡಿದ್ವಿ, ಸುಮಾರು ಬಸ್ಗಳು ಬಂತು ಸರ್ ಇಲ್ಲಿ. ಆರಾಮ್ ಬಸ್ಸಲ್ಲಿ ಬರ್ಬೋದಲ್ಲ. ರೆವಿನ್ಯೂ ಸೈಟ್ಗಳು ನೋಡಿರ್ತಾರೆ, ಸೊ ಕಡಿಮೆ ಬಜೆಟ್ ಅಲ್ಲಿ ಸಿಕ್ತು ಅಂತಂದ್ರೆ ತಗೊಂಡ್ಬಿಡ್ತಾರೆ. ಅಲ್ಲಿ ಅವ್ರಿಗೆ ಡಾಕ್ಯುಮೆಂಟ್ಸ್ ಬಗ್ಗೆ ನಾಲೆಡ್ಜ್ ಇರಲ್ಲ. ಸೊ ಅಂತವ್ರಿಗೆ ಏನಾದ್ರು ಒಂದು ಸಣ್ಣ ಟಿಪ್ಸ್ ಅನ್ನೋದು. ಈಗ ಫಸ್ಟ್ ಪಾಯಿಂಟ್ ನಂಬರ್ 1, ಇವರೆಲ್ಲ ಪ್ರೀವಿಯಸ್ ಕಸ್ಟಮರ್ಸು ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು 3-4 ಜನ ಕಸ್ಟಮರ್ ಇದರಲ್ಲಿ ಇದ್ದಾರೆ. ಡಾಕ್ಯುಮೆಂಟ್ನು ಸಹ ಫೇಕ್ ಮಾಡ್ಬಿಟ್ಟಿರ್ತಾರೆ, ಫೇಕ್ ಮಾಡ್ಬಿಟ್ಟು ಸೇಲ್ ಮಾಡ್ತಾರೆ. ಅದರಲ್ಲಿ ಯಾವ ಥರ ಹೆಂಗ್ ಕಂಡುಹಿಡಿಬೋದು ಅದನ್ನೆಲ್ಲ? ಸರ್ ಆಫೀಸ್ ಬರಲಿ ಸರ್, ರೆಫರೆನ್ಸ್ ನಂಬರ್ ಕೇಳಿ ಕೊಡ್ತೀನಿ. ಸೈಟ್ ಕಸ್ಟಮರ್ ತೊಗೊಂಡಿರೋ ಬೇರೆ ಲೆವೆಟ್ಸಲ್ಲೇ ಅವ್ರ ಫೋಟೋಸು ವೀಡಿಯೋಸ್ ನಮ್ಮ ಹತ್ರ ಇದೆ ಅಂತ ತೋರಿಸ್ತೀವಿ, ಏನು ತೊಂದರೆ ಇಲ್ಲ. ಡಾಕ್ಯುಮೆಂಟ್ ಏನೇನು ಇರುತ್ತೆ ಸರ್? ಹೋಗ್ಲಿ, ಕನ್ವರ್ಷನ್ ಇರುತ್ತೆ, RTC ಇರುತ್ತೆ, ಇಂಡೆಕ್ಸ್ ಆಫ್ ಲ್ಯಾಂಡ್ ಇರುತ್ತೆ, ರೆಕಾರ್ಡ್ ಆಫ್ ರೈಟ್ಸ್ ಇರುತ್ತೆ, ಪಾಣಿ ಇರುತ್ತೆ, ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇರುತ್ತೆ ಸರ್. ಇವಾಗ ಯಾವುದಾದ್ರೂ ಒಂದು ಬುಕ್ಕು ಇಲ್ಲ ಅಂದ್ರೆ ಏನಾದರೂ ಮಾಡ್ಕೊಂಡಿದ್ದಾರೆ ಯಾರಾದರೂ? ಸರ್ ಟೋಟಲಿ 35 ಸೈಟ್ ಸೇಲ್ ಆಗಿದೆ ಸರ್. 35 ಸೈಟ್ ಸೇಲ್ ಆಗಿದೆ. 15 ಸೈಟು ಅಗ್ರಿಮೆಂಟು ಆಗಿದೆ, ಸೇಲ್ ಅಗ್ರಿಮೆಂಟು ಆಗಿದೆ. ಟ್ರಸ್ಟ್ ಮಾಡ್ಬೋದಾ? 1000% ಟ್ರಸ್ಟ್ ಮಾಡ್ಬೋದು. ಯಾಕಂದ್ರೆ ನಮ್ಮ ಚಾನಲ್ ನೋಡ್ಕೊಂಡು ಯಾರಾದರೂ ಒಬ್ರು ಕಸ್ಟಮರ್ ಆದ್ರೂ ಬರ್ತಾರೆ. ಓಕೆ ಸರ್, ಅವ್ರಿಗೆ ಮೋಸ ಆಗ್ಬಾರ್ದು ಸರ್. ನೀವು ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ಕೊನೆಗೂ ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವರು BMRDA ಏಕಾತ ಸೈಟ್ನ ಲಾಂಚ್ ಮಾಡಿದ್ದಾರೆ. ಸೊ ನಮಸ್ಕಾರ ಕರ್ನಾಟಕ, ನಾನು ಇವಾಗ ಬಂದಿರೋದು ನೆಲಮಂಗಲ ನಿಯರ್ ಇದ್ದೀನಿ. ಸೊ ನೆಲಮಂಗಲದಿಂದ ಜಸ್ಟ್ 6 ಕಿಲೋಮೀಟ್ರಲ್ಲಿ ಬರುವಂಥ ಈ ಲೇಔಟು ಸೊ ಅಂಡರ್ ಡೆವಲಪ್ಮೆಂಟಲ್ಲಿ ಇರೋವಂಥದ್ದು. ಸೊ ನೋಡ್ತಿರ್ಬೋದು, ಪೂರ್ತಿ ಅಂತೂ ಡೆವಲಪ್ಮೆಂಟ್ ಆಗಿಲ್ಲ ಲೇಔಟು, ಪ್ರೀ ಲಾಂಚಿಂಗ್ ಕೂಡ ಮಾಡಿದ್ದಾರೆ. ಸೊ ಏನಾದರೂ ಆಫರ್ ಏನಾದರೂ ಕೊಡ್ತಾರಾ ಅಂತ ಪ್ರತಿ ಡೀಟೇಲ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಾನು ರೆಗ್ಯುಲರ್ ಆಗಿ ವೀಡಿಯೋಗಳು ಮಾಡ್ತಾನೆ ಇರ್ತೀನಿ ಸಪ್ತಗಿರಿ ಡೆವಲಪರ್ಸ್ ಹಾಗೂ ಪ್ರಮೋಟರ್ಸ್ ಅವ್ರದ್ದು. ಲಾಸ್ಟ್ ಕೂಡ ಒಂದು ವೀಡಿಯೋ ಮಾಡಿದ್ದೆ, ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಈ ಒಂದು ಲೇಔಟ್ನ ಕಂಪ್ಲೀಟ್ ಡೀಟೇಲ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಷ್ಟು ಎಕರೆಯಲ್ಲಿ ಈ ಲೇಔಟ್ನ ಮಾಡಿದ್ದಾರೆ, ಎಷ್ಟು ಸೈಟು ಬರ್ತಾ ಇದೆ, ಏನು ಹೇಳ್ತಾರೆ ಪ್ರೈಸು. BMRDA ಏಕಾತ ಬೇರೆ, ಪ್ರೀ ಲಾಂಚಿಂಗ್ ಅಲ್ಲಿ ಇದ್ರೆ ಆಲ್ಮೋಸ್ಟ್ ಎಲ್ರಿಗೂ ಯೂಸ್ಫುಲ್ ಆಗುವಂಥದ್ದು. ಬೇಗ ಬಂದ್ರೆ ಒಂದು ಒಳ್ಳೆ ಆಫರ್ ಅಲ್ಲೇ ತಗೋಬಹುದು ಅಂತಾನೆ ಹೇಳ್ಬೋದು. ಸೊ ನೀವು ಈ ಕಡೆ ನೋಡ್ಬೋದು, ಮಾಡಿರುವಂಥ ಪ್ರಾಜೆಕ್ಟ್ಗಳಲ್ಲಿ ಕಸ್ಟಮರು ಹ್ಯಾಪಿಯಾಗಿ ಸೈಟ್ನ ಬೈ ಮಾಡಿರೋವಂಥವ್ರು ಇವರು. ಸೊ ಇದು ಬೇಸಿಕಲಿ ಇವ್ರು ತೊಗೊಂಡ್ರೆ ಫೋಟೋಸಲ್ಲಿ ಕೊಲೇಜ್ ಮಾಡಿದ್ದಾರೆ. ಸೊ ಇನ್ನೂ ಸುಮಾರು ಕಸ್ಟಮರ್ ಇವ್ರ ಹತ್ರ ಬೈ ಮಾಡಿದ್ದಾರೆ. ಎನ್ಕ್ವೈರಿ ಮಾಡಬೇಕು ಅಥವಾ ಏನಾದರೂ ಡೀಟೇಲ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಒಂದು ಬರ್ತಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಸೊ ಪ್ರತಿಯೊಂದು ಡೀಟೇಲ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತೀನಿ. ಸರ್ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿ ಸರ್, ನೀವು? ಹಾಂ ಸರ್, ಸೂಪರ್ ಸರ್. ಇದೊಂದು ಪ್ರಾಜೆಕ್ಟ್ ನೋಡ್ತಾ ಇದ್ದೀವಿ. ಹೌದು. ಸೊ ನಾವು ಸುಮಾರು ವಿಡಿಯೋನು ಮಾಡಿದ್ದೀವಿ. ಸೊ ಇದು ಯಾವಾಗ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಸರ್? ಸೊ ಇದು ಆ್ಯಕ್ಚುಲಿ ಲಾಂಚ್ ಮಾಡಿದ್ದು ಜಾನ್ 18 ಮತ್ತು 19 ಸರ್. ಓಕೆ, ಈ ತಿಂಗಳಲ್ಲೇ ಲಾಂಚ್ ಮಾಡಿರೋದು. ಇದು ನಿಮಗೆ BMRDA ಅಪ್ರೂವ್ಡ್ ಏಕಾತ ಸೈಟ್ಸ್. BMRDA ಅಪ್ರೂವ್ಡ್ ಏಕಾತ ವಿತ್ BMRDA ಅಪ್ರೂವ್ಡ್ ಏಕಾತ ವಿತ್ ರೇರಾನು ಆಗಿದೆ. ರೇರಾ ಆಗಿದೆ. ರಿಜಿಸ್ಟ್ರೇಷನ್ ನಡೀತಿದೆಯಾ ಸರ್ ಇದು? ಸೊ ಇನ್ನು ಡೆವಲಪ್ಮೆಂಟ್ ಆಗಬೇಕು, ಇನ್ನು ಖಾತಾ ಬರಬೇಕು ಸರ್, ಇನ್ನು ಕೆಲಸ ನಡೀತಿದೆ. ಇನ್ನು ಏನೇನು ಪೆಂಡಿಂಗ್ ಇದೆ? ವರ್ಕ್ ಪೆಂಡಿಂಗ್ ಅಂದರೆ ನಿಮ್ಗೆ ಇದರಲ್ಲಿ ಇನ್ನು ಬೆಸ್ಕಾಂ ಬರಬೇಕೀಗ. ಓಕೆ, ವಾಟರ್ ಟ್ಯಾಂಕ್ ಕಂಪ್ಲೀಟ್ ಆಗಬೇಕು ಕೆಲಸ. ಹೌದು, ವರ್ಕಿಂಗ್ ನಡೀತಾ ಇದೆ. ಅಷ್ಟು ಕಂಪ್ಲೀಟ್ ಆಗಿ ಮುಂದೆ ಆರ್ಚ್ ಬರಬೇಕು. ಆರ್ಚ್ ಬಂದ್ಮೇಲೆ ಆರ್ಚ್ ಬರುತ್ತೆ, ಸೆಕ್ಯೂರಿಟಿನೂ ಬರ್ತಾರೆ. ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಖಾತಾ ರಿಲೀಸ್ ಆಗೋದು. ಇನ್ನ ಲೈನ್ ಕೂಡ ಎಳ್ದಿಲ್ಲ, ಕರೆಂಟ್ ಕಂಬ ಅದೆಲ್ಲ ಬರುತ್ತೆ ಸರ್, ಎಲ್ಲ ಬರುತ್ತೆ. ಬಂದಾದ್ಮೇಲೆ ಎಷ್ಟು ದಿನ ಟೈಮ್ ಹಿಡಿಬಹುದು ಸರ್? ಸರ್ ನಿಮಗೆ ಮಾರ್ಚ್ ಮಿಡ್ಡಲ್ಲಿ ಬರುತ್ತೆ ಸರ್. ಮಾರ್ಚ್ ಮಿಡಲ್ ಅಲ್ಲಿ ಬರುತ್ತೆ. ಹೌದು. ಓಕೆ, ಈ ಹೊಸದಾಗಿ ವೀಕ್ಷಕರು ನೋಡ್ತಿರ್ತಾರೆ, ಸೊ ಅವ್ರಿಗೆ ನಿಮ್ಮ ಕಂಪ್ನಿ ಬಗ್ಗೆ ಗೊತ್ತಿರಲ್ಲ. ಸೊ ನಿಮ್ಮ ಕಂಪ್ನಿ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೊಟ್ಬಿಡಿ. ಓಕೆ ಸರ್, ನೋಡಿ ನಾವು ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಅಂತ ಸರ್. ನಾವು ಮಾರ್ಕೆಟಿಗೆ ಬಂದಿದ್ದು 2017 ಅಂತ. ನಾವು 3 ಜನ ಪಾರ್ಟ್ನರ್ಸ್ ಇದ್ದೀವಿ, ಯೋಗೇಶ್, ಪ್ರಶಾಂತ್, ಸುಮಂತ್ ಅಂತ. 3 ಜನ ನಡೆಸ್ತಾ ಇರೋದು ಸರ್. ಇದು ಒಟ್ಟು 17 ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. 17 ಕಂಪ್ಲೀಟ್ ಆಗಿದೆಯಾ? 17 ತಗೊಂಡಿದ್ದೀವಿ ಸರ್, ಅದು 14 ಕಂಪ್ಲೀಟ್ ಆಗಿದೆ. ಇನ್ನು 4 ರನ್ನಿಂಗ್ ಅಲ್ಲಿ ಇದೆ. ಇನ್ನ ಅಂದ್ರೆ ಈ ಲೆವೆಲ್ ವೆಂಕಟಾದ್ರಿ ನಡೀತಿದೆ, ಸಮೃದ್ಧಿ ನಡೀತಿದೆ, ತಿರುಮಲ ನಡೀತಿದೆ, ನಿಮಗೆ ಮೈಸೂರು ರೋಡ್ ಅನುಗ್ರಹ ಲೇಔಟ್ ನಡೀತಿದೆ. 4 ರೇಟ್ ಇನ್ನ ರನ್ನಿಂಗ್ ಅಲ್ಲಿ ಇದೆ. ಈಗ ಆಲ್ರೆಡಿ ನಡೀತಾ ಇದೆ. ನಿಮಗೆ ಅನುಗ್ರಹ ಟೋಟಲ್ ಕಂಪ್ಲೀಟ್ ಆಗಿದೆ ಸರ್, ರೆಡಿ ಫಾರ್ ರಿಜಿಸ್ಟ್ರೇಷನ್. ಆಲ್ರೆಡಿ ರಿಜಿಸ್ಟರ್ ಮಾಡ್ತಿದ್ವಿ ಕಸ್ಟಮರ್ಸ್ದು, ಏನು ತೊಂದರೆ ಇಲ್ಲ. ಇನ್ನು ಆನ್ಗೋಯಿಂಗ್ ಪ್ರಾಜೆಕ್ಟ್ ಅಂದ್ರೆ ಇನ್ನ ನಿಮಗೆ ಮಿಡ್ ಮಾರ್ಚ್ ಆಗುತ್ತೆ, ಮಿಡಲ್ ಅಲ್ಲೇ ಆಗುತ್ತೆ, ಮಾರ್ಚ್ ಅಲ್ಲಿ. ಸರ್ ಇದೊಂದು ಲೇಔಟ್ ನೋಡ್ತಾ ಇದೀವಿ, ಇದು ಎಷ್ಟು ಎಕರೆಯಲ್ಲಿ ಮಾಡಿರೋದು ಸರ್? ಇದು ಟೋಟಲ್ 5 ಎಕರೆ 10 ಕ್ವಿಂಟಲ್ ಮಾಡಿದೀವಿ ಸರ್. ಓಕೆ, ಟೋಟಲ್ ಲೇಔಟ್ ನಿಮಗೆ ನಂಬರ್ ಆಫ್ ಸೈಟ್ಸ್ ಬಂದು 87 ಸೈಟ್ಸ್ ಬಂದಿದೆ. 87 ಅಲ್ಲಿ ನಿಮಗೆ 30-40 ಬಂದಿದೆ, 30-45 ಬಂದಿದೆ, 30-50 ಬಂದಿದೆ. ಆಮೇಲೆ ಕೆಲವು ಒಂದು 10-12 ಸೈಟ್ ಆರ್ಡ್ ಸೈಟ್ಸ್ ಬಂದಿದೆ. 1020 ಅಡಿ, 1120 ಅಡಿ ODD ಡೈಮೆನ್ಷನ್ಸ್ ಬಂದಿದೆ. ಓಕೆ, ಇವಾಗ ಯಾವ್ದಾದ್ರು ಒಂದು ಬುಕ್ ಇಲ್ಲ ಅಂದ್ರೆ ಏನಾದ್ರು ಮಾಡ್ಕೊಂಡಿದ್ದಾರೆ ಯಾರಾದ್ರು? ಸರ್ ಟೋಟಲಿ 35 ಸೈಟ್ ಸೇಲ್ ಆಗಿದೆ ಸರ್. 35 ಸೈಟ್ ಸೇಲ್ ಆಗಿದೆ. 15 ಸೈಟ್ ಅಗ್ರಿಮೆಂಟ್ ಆಗಿದೆ, ಸೇಲ್ ಅಗ್ರಿಮೆಂಟ್ ಆಗಿದೆ. ಓಕೆ, ಇನ್ನೊಂದು 60% ಅಂತ ಹೇಳ್ಬೋದಾ? ಎಕ್ಸಾಕ್ಟ್ಲಿ 60% ಇದೆ ಸರ್. 60% ಅಷ್ಟೇ. ಹೌದು. ಓಕೆ, ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಇದು ಲೊಕೇಶನ್ ನೋಡಿ ಸರ್, ನಿಮಗೆ ನಮ್ಮ ಸೈಟ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂದ್ರೆ ನಿಮಗೆ ನೆಲಮಂಗಲದಿಂದ ಟುವರ್ಡ್ಸ್ ಸೊಂಡೆಕೊಪ್ಪ ರೋಡ್ ಸರ್. ನೆಲಮಂಗಲ ಕೋರ್ಟ್ ಅಂದ್ರೆ ಫೆಮಿಲಿಯರ್ ಸರ್, ಎಲ್ಲರಿಗೂ ಗೊತ್ತು ನೆಲಮಂಗಲ ಕೋರ್ಟ್ ಅನ್ನೋದು. ಆ ಕೋರ್ಟ್ ನೇರ ಸೀದಾ ಬಂದ್ರೆ ಸರ್ ನಿಮಗೆ ವೆಂಕಟಾಪುರ ಸರ್ಕಲ್ ಅಂತ ಬರುತ್ತೆ. ಎಕ್ಸಾಕ್ಟ್ಲಿ 3 ಕಿಲೋಮೀಟರ್ಸ್ ಬಂದ್ರೆ ವೆಂಕಟಾಪುರ ಸರ್ಕಲ್ ಬರುತ್ತೆ. ಓಕೆ, ವೆಂಕಟಾಪುರ ಸರ್ಕಲ್ ರೈಟ್ ತಗೊಂಡ್ರೆ ಬೇರೆಗೌಡನಹಳ್ಳಿ.
ಓಕೆ ನಿಮ್ಗೊಂದು ಅಲ್ಲಿಂದ ಸರ್ಕಲ್ ರೈಟ್ ತಗೊಂಡ್ರೆ ಎಕ್ಸಾಕ್ಟ್ಲಿ 500 to 600 ಮೀಟರ್ಸ್ ಸರ್ ನಮ್ಮ ಲೇಔಟ್ ಮೀಟರ್. ಹೌದು ಇದು ನೀವು ಹೇಳಿದ್ದು ನೆಲಮಂಗಲದಿಂದ ಬಂದ್ರೆ. ಹೌದು ಸರ್. ಸೊ ಅಪ್ರೋಚ್ ರೋಡ್ ಯಾವ ಕಡೆಯಿಂದ ಬರ್ಬೋದು ಬೇರೆ? ಸರ್ ಅಪ್ರೋಚ್ ನಿಮ್ಗೆ ನೆಲಮಂಗಲ ಕಡೆಯಿಂದ ಬರ್ಬೋದು, ಇಲ್ಲ ಅಂದ್ರೆ ತಾವರೆಕೆರೆ ಸೈಡ್ ಬಂದ್ರು ತಾವರೆಕೆರೆ ಕಡೆಯಿಂದನೂ ಬರ್ಬೋದು ಸರ್. ಓಕೆ. ಇಲ್ಲ ನಾವು ಮತ್ತೆ ಇದೆಯಲ್ಲ ನಿಮಗೆ ಜನಪ್ರಿಯ ಅಪಾರ್ಟ್ಮೆಂಟ್ ಇದೆಯಲ್ವಾ, ಹೌದು. ರಾವುತ್ನಹಳ್ಳಿ ಇದೆಯಲ್ವಾ, ರಾವುತ್ನಹಳ್ಳಿ ಕಡೆಯಿಂದನೂ ಬರ್ಬೋದು ಸರ್ ನಮ್ಮ ಲೇಔಟ್ಗೆ. ಓಕೆ. ಹಂಗಾಗಿ ಇಲ್ಲಾಂದ್ರೆ ಮತ್ತೆ ನಿಮ್ಗೆ ಹಾಸನ್ ಇದೆಯಲ್ವಾ, ಹಾಸನ್ ಟೋಲ್ ಇದೆಯಲ್ವಾ, ಹಾಸನ್ ಟೋಲ್ ಓಡಿಂದನೂ ಬರ್ಬೋದು ಸರ್. ಬರ್ಬೋದಲ್ವಾ? ಬರ್ಬೋದು. ತಾವರೆಕೆರೆಯಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇದು ಎಕ್ಸಾಕ್ಟ್ಲಿ 8 ಕಿಲೋಮೀಟರ್ಸ್ ಇದೆ ಸರ್. 8 ಕಿಲೋಮೀಟರ್. ನೆಲಮಂಗಲದಿಂದ 6 ಕಿಲೋಮೀಟರ್ಸ್. 4 ಕಿಲೋಮೀಟರ್ಸ್. 4 ಕಿಲೋಮೀಟರ್. ಹೌದು ಸರ್. ಓಕೆ. ಈಗ ನಾವು ಬಸ್ಸು ಬರ್ಬೇಕಾದ್ರೂ ನೋಡಿದ್ವಿ, ಸುಮಾರು ಬಸ್ಗಳು ಬಂತು ಸರ್ ಇಲ್ಲಿ. ಆರಾಮ್ ಬಸ್ಸಲ್ಲಿ ಬರ್ಬೋದಲ್ವಾ? ಖಂಡಿತ ಆರಾಮಾಗಿ ಬರ್ಬೋದು ಸರ್. ಮೆಜೆಸ್ಟಿಕ್ ಇಂದ ಬರ್ಬೋದು, ಮಾರ್ಕೆಟ್ ಇಂದ ಬರ್ಬೋದು, ಯಶವಂತಪುರದಿಂದ ಬರ್ಬೋದು, ಎಲ್ಲಿ ಯಾವ ಕಡೆಯಿಂದಾದ್ರೂ ಬರ್ಬೋದು ಸರ್ ಕಸ್ಟಮರ್, ಏನ್ ತೊಂದರೆ ಇಲ್ಲ. ಕೆಂಗೇರಿ ಕಡೆಯಿಂದ ಕೆಂಗೇರಿಂದಲೂ ಇಲ್ಲಿ ಬರ್ಬೋದು ಸರ್. ಡೈರೆಕ್ಟ್ ಬಸ್ ಒಂದೇ ಡೈರೆಕ್ಟ್ ಬಸ್ ಇದೆ. ಮೆಜೆಸ್ಟಿಕ್ ಬಸ್ ನಾವು ಅದನ್ನು ನೋಡಿದ್ವಿ, ನಾವು ಮಾರ್ಕೆಟ್ ಬಸ್ ನೋಡಿದ್ವಿ, ಮೆಜೆಸ್ಟಿಕ್ ಬಸ್ ಕೂಡ ನೋಡಿದ್ವಿ ನಾವು. ಹೌದು ಸರ್. ಸರ್ ಇವಾಗ ಸುಮಾರು ಜನಕ್ಕೆ ಗೊತ್ತಿರಲ್ಲ ಸೊ ಎಲ್ಲಿ ಯಾವ ತರ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ರೆವಿನ್ಯೂ ಸೈಟ್ಗಳು ನೋಡಿರ್ತಾರೆ, ಸೊ ಕಡಿಮೆ ಬಜೆಟ್ ಅಲ್ಲಿ ಸಿಕ್ತು ಅಂತಂದ್ರೆ ತಗೊಂಡ್ಬಿಡ್ತಾರೆ ಅಲ್ಲಿ. ಅವ್ರಿಗೆ ಡಾಕ್ಯುಮೆಂಟ್ಸ್ ಬಗ್ಗೆ ನಾಲೆಡ್ಜ್ ಇರಲ್ಲ. ಸೊ ಅಂತವ್ರಿಗೆ ಏನಾದ್ರು ಒಂದು ಸಣ್ಣ ಟಿಪ್ಸ್ ಅನ್ನೋದಾದ್ರೆ ಈಗ ಫಸ್ಟ್ ಪಾಯಿಂಟ್ ನಂಬರ್ 1, ಕಸ್ಟಮರ್ ದುಡ್ಡಿಗೆ ಕಸ್ಟಮರ್ ಜವಾಬ್ದಾರಿ. ಹೌದು. ಓಕೆನಾ ಸರ್? ಅವ್ರು ಏನು ಮಾಡ್ಬೇಕು, ಈಗ ಸೈಟ್ ತಗೊಂಡ್ರ ಸರ್, ಸೈಟ್ ತಗೊಂಡು ಲೀಗಲ್ ಒಪಿನಿಯನ್ ತಗೊಳ್ಳಿ ಸರ್. ಓಕೆ. ಇಲ್ವಾ ಕನ್ವರ್ಷನ್ ಸೈಟಾ, ಸೀದಾ NP ಆಫೀಸ್ಗೆ ಹೋಗ್ಲಿ, ಪಂಚಾಯತಿ ಆಫೀಸ್ಗೆ ಹೋಗ್ಲಿ. ಇಲ್ಲೇನಿದೆ ಮುಂದೆ ಏನು ಬರುತ್ತೆ ಸರ್, ರೋಡ್ ಬರುತ್ತಾ ಏನು ಬರುತ್ತೆ ಅಂತ ವಿಚಾರಿಸ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಆಗ ಹೆಂಗೆ ಗೊತ್ತಾ, ನಿಮ್ಗೆ ಎಲ್ಲೂ ಮೋಸ ಹೋಗೋಕ್ಕಾಗಲ್ಲ. ಇಲ್ಲ ಹೆಂಗೆ ಗೊತ್ತಾ, ಈಗ ಗೌರ್ಮೆಂಟ್ ಅವರು ನೋಟಿಫೈ ಮಾಡ್ಬಿಟ್ಟು ಅಕ್ವೈರ್ ಮಾಡ್ಬಿಡ್ತಾರೆ ಸರ್ ಲ್ಯಾಂಡ್. ನಾವೇನು ಮಾಡ್ಕೊಳಕ್ಕಾಗಲ್ಲ. ಈ ಅಪ್ರೂವ್ಡ್ ಏಕಾತ ಸೈಟ್ಸ್ ಅಂದ್ರೆ ಇದೆಲ್ಲ ನಿಮಗೆ ವಿತ್ ಗೌರ್ಮೆಂಟ್ ಅಲ್ವಾ ಇದೆಲ್ಲ, ಇದ್ರಲ್ಲಿ ನಿಮ್ಗೆ ಯಾವ ಥರ ಮೋಸ ಆಗಲ್ಲ. ಯಾಕೆಂದ್ರೆ ಕೆಲವರು ಡಾಕ್ಯುಮೆಂಟ್ ಸಹ ಫೇಕ್ ಮಾಡ್ಬಿಟ್ಟಿರ್ತಾರೆ, ಫೇಕ್ ಮಾಡ್ಬಿಟ್ಟು ಸೇಲ್ ಮಾಡ್ತಾರೆ. ಅದರಲ್ಲಿ ಯಾವ ತರ ಹೆಂಗ್ ಕಂಡುಹಿಡಿಬಹುದು ಅದನ್ನೆಲ್ಲ? ಈಗ 9/11 ಏಕಾತ. ಹೌದು. ಫೇಕ್ ಮಾಡಕ್ಕೆ ಆಗಲ್ಲ. ನಿಮ್ದು ಇದು ಏಕಾತ ಅಲ್ವಾ ಸರ್? ಏಕಾತದಲ್ಲಿ ಫೇಕ್ ಮಾಡಕ್ಕೆ ಆಗಲ್ಲ. ಬಿ ಖಾತಾದಲ್ಲಿ ಫೇಕ್ ಮಾಡ್ಬೋದು. ಮಾಡ್ಬೋದಾ? ಇದು 9/11 ಏಕಾತ ಹೆಂಗ್ ಗೊತ್ತಾ ಸರ್, ನೀವು ಅಲ್ಲಿ ಹೋಗಿದ್ರೆ ಸಿಸ್ಟಮ್ಗೆ ಹೋಗಿ ನಿಮಗೆ PID ನಂಬರ್ ಹೊಡೆದ್ರೆ ಓಪನ್ ಆಗ್ಬಿಡುತ್ತೆ. ಆನ್ಲೈನಲ್ಲಿ ಸಿಗುತ್ತಲ್ವಾ? ಆನ್ಲೈನ್ ಸಿಗುತ್ತೆ ಇದ್ರದ್ದೆಲ್ಲ. ಅದರಲ್ಲೆಲ್ಲ ಮೋಸ ಆಗೋ ಚಾನ್ಸೇ ಇಲ್ಲ. ನಿಮ್ದು ಇದು BMRD ಏಕಾತ ಅಂತಾನು ಹೇಳಿದ್ರೆ. ಹೌದು, BMRD ಏಕಾತ ವಿತ್ ರೇರಾ. ವಿತ್ ರೇರಾ ಕೂಡ ಆಗಿದೆ. ಹೌದು. ಸೊ ಇವಾಗ ಅಮ್ಯುನಿಟೀಸ್ ಅಂತ ಬಂದ್ರೆ ನಿಮ್ಮ ಲೆವೆಟಲ್ಲಿ ಏನೇನು ಕೊಟ್ಟಿದ್ದೀರಾ ಸರ್? ನೋಡಿ, ಟೋಟಲ್ ಇದು ಬಂದು 5 acres 10 ಗುಂಟಸ್ ಜಾಗ ಸರ್. ಓಕೆ. ಟೋಟಲ್ ಕಾಂಪೌಂಡ್ ವಾಲ್ ಮಾಡಿದ್ದೀವಿ. ಫುಲ್ ಕಾಂಪೌಂಡ್ ಮಾಡಿದ್ದೀವಿ ಸರ್, ಸುತ್ತ ನೋಡ್ಬೋದು. ಆಮೇಲೆ ಎಂಟ್ರೆನ್ಸ್ ಆರ್ಚ್ ಮಾಡ್ತೀವಿ. ಓಕೆ. ಸೆಕ್ಯೂರಿಟಿ ಕೊಡ್ತೀವಿ, CC ಕ್ಯಾಮೆರಾ ಕೊಡ್ತೀವಿ, ಎಂಟ್ರೆನ್ಸ್ ಅಲ್ಲಿ CA ಬಿಟ್ಟಿದ್ದೀವಿ, CA ಬಿಟ್ಟಿದ್ದೀವಿ ಆಸ್ ಪರ್ ರೂಲ್ಸ್ ಪ್ರಕಾರ. ಪಾರ್ಕ್ ಮಾಡಿದ್ದೀವಿ. ಓಕೆ. ಪಾರ್ಕ್ ಪಕ್ಕದಲ್ಲಿ ವಾಟರ್ ಟ್ಯಾಂಕ್ ಮಾಡಿದ್ದೀವಿ. ವಾಟರ್ ಟ್ಯಾಂಕ್ ಕೂಡ ಇದೆ. ಅದು ಎಷ್ಟು ಲೀಟರ್ ಕೆಪಾಸಿಟಿ ಇರೋದು? ಅದು ನಿಮಗೆ 1,30,000 ಲೀಟರ್ ಕೆಪಾಸಿಟಿ ಸರ್. ಪಕ್ಕನಾ? 100%. ಯಾಕಂದ್ರೆ 87 ಸೈಟ್ಗೂ ನೀರು ಬೇಕಲ್ಲ ಸರ್. ಹೌದು. ಬೇಸ್ ಮೇಲೆ ಮಾಡಿರೋದು. ಓಕೆ. ಇದು ರೋಡ್ ಬಿಡ್ತಲ್ಲ ಏನು ಬರುತ್ತೆ ಸರ್ ಇದು? ರೋಡ್ ಬಿಡ್ತು ನಿಮಗೆ BMRD ಹೋದ್ರೆ ಸರ್ ನಿಮಗೆಲ್ಲ 30 ಅಡಿ ಕಂಪಲ್ಸರಿ ಸರ್. ಕಂಪಲ್ಸರಿ. CA ಮಾತ್ರ 40 ಅಡಿ ಕೊಡಬೇಕು. 40 ಅಡಿ ಅಂದ್ರೆ ಎಂಟ್ರೆನ್ಸ್ 40 ಫೀಟ್ ಕೊಡಲೇಬೇಕು. ಅದಕ್ಕೆ ಎಂಟ್ರೆನ್ಸ್ ಬಿಟ್ಬಿಟ್ಟಿದ್ದೀರಾ? ಅದಕ್ಕೆ ಎಂಟ್ರೆನ್ಸ್ ಅಲ್ಲೇ ಮಾಡ್ಬಿಡಿ 40 ಫೀಟ್ ನಾವು. ಓಕೆ. ಇದೆಲ್ಲ 30 ಫೀಟ್ ಬರುತ್ತೆ? ಎಲ್ಲ 30 ಫೀಟ್ ಸರ್. ಸಬ್ ರೋಡ್ 30 ಫೀಟ್ ಏನಾ? ಎಲ್ಲ 30 ಫೀಟ್. ಓಕೆ. ಟಾರು ಇನ್ನು ಎಷ್ಟು ದಿನದಲ್ಲ ಆಗುತ್ತೆ ಸರ್? Jan 25th. ಹೌದು. ಇವತ್ತು ದಿನ ಅಲ್ವಾ ಸರ್? ಕಸ್ಟಮರ್ ನಿಮಗೆ ಫೆಬ್ರವರಿ ಎಂಡಿಗೆ ಬರಲಿ ಸರ್, ಎಲ್ಲಾ ತರ ಕೆಲಸ ಕಂಪ್ಲೀಟ್ ಆಗಿರುತ್ತೆ. ಪಕ್ಕನಾ? 100% ಸರ್. ಟ್ರಸ್ಟ್ ಮಾಡ್ಬೋದಾ? 1000% ಟ್ರಸ್ಟ್ ಮಾಡ್ಬೋದು. ಯಾಕಂದ್ರೆ ನಮ್ಮ ಚಾನಲ್ ನೋಡ್ಕೊಂಡು ಯಾರಾದ್ರೂ ಒಬ್ರು ಕಸ್ಟಮರ್ ಆದ್ರೂ ಬರ್ತಾರೆ. ಓಕೆ ಸರ್. ಅವ್ರಿಗೆ ಮೋಸ ಆಗ್ಬಾರ್ದು ಸರ್. ಯಾವುದೇ ಕಾರಣಕ್ಕೂ ಮೋಸ ಆಗೋ ಮಾತಿಲ್ಲ ಸರ್. ಕಸ್ಟಮರ್ ಬರಲಿ ಸರ್, ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸರ್. ಡಾಕ್ಯುಮೆಂಟ್ಸ್ ಕ್ಲಿಯರ್ ಆದ್ಮೇಲೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಸರ್. ಈ ಎಕ್ಸಾಂಪಲ್ ಈಗ ತಗೊಳ್ಳಿ, ಫೆಬ್ರವರಿ 10th ಬಂದು ಅಗ್ರಿಮೆಂಟ್ ಮಾಡ್ಕೊಂಡ್ರು, ಇನ್ನು 18 ದಿವಸಕ್ಕೆ ಫೆಬ್ರವರಿ 28 ಇರೋದು, 29, 30 ಇಲ್ಲ ನಿಮಗೆ, 28 ಬರಲಿ, ನಮ್ಮ ಕೆಲಸ ಕಂಪ್ಲೀಟ್ ಆಗಿರುತ್ತೆ ಪಕ್ಕ 100%. ಸರ್ ಇಲ್ಲೊಂದು ನೋಡ್ತಾ ಇದೀವಿ ಫೋಟೋಸ್ ಹಾಕಿರೋದು. ಹೌದು. ನಿಮ್ಮ ಹತ್ರ ಅವ್ರು ತಗೊಂಡಿರೋರು ಅವರು? ಇವರೆಲ್ಲ ಪ್ರೀವಿಯಸ್ ಕಸ್ಟಮರ್ಸು. ನಿಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಒಂದು 3-4 ಜನ ಕಸ್ಟಮರ್ ಇದರಲ್ಲಿ ಇದ್ದಾರೆ. ಹೌದಾ? ತಗೊಂಡಿದ್ದಾರೆ, ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ. ಹೌದಾ? ನಿಜ? ನಿಜ. ಇಲ್ಲ ಸುಮ್ಮನೆ ಹಾಕಿರೋ ಥರ ಏನಿಲ್ಲ ಅಲ್ವಾ ಸರ್? 1,000 ಸೈಟ್ ಮಾರಿದ್ದೀವಿ ಸರ್. ಓಕೆ. ಟೋಟಲ್ ನಮ್ದು 14 ಪ್ರಾಜೆಕ್ಟ್ ಸೋಲ್ಡ್ ಔಟ್ ಆಗಿದೆ. ಟೋಟಲ್ ಇವತ್ತು ನಾವು ಮಾಡ್ತಾ 18 ಪ್ರಾಜೆಕ್ಟ್ ಮಾಡ್ತಿದ್ದೀವಿ ಸರ್. 14 ಕಂಪ್ಲೀಟ್ ಆಗ್ಬಿಟ್ಟಿದೆ ಸರ್. ಓಕೆ. ಓಕೆ. ಒಂದೊಂದು ಲೇಔಟಲ್ಲಿ 80 ಸೈಟ್ ಅದ್ರ ಲೆಕ್ಕ ಹಾಕಿ ನೀವು. ಅಲ್ಲೇ ಆಯ್ತು, 1,000 ಹತ್ತತ್ರನೇ ಆಯ್ತು. ಆಯ್ತಲ್ಲ, ಅದೇ ಹೇಳ್ತಿರೋದು 1000 ಸೈಟ್ ಮಾರಿದೀವಿ ಅಂತ, ಅದಕ್ಕೆ ಹೇಳ್ತಿರೋದು ನಾವು. ನಮ್ಮ ಬಂದು ಹೆಂಗ್ ಗೊತ್ತಾ ಸರ್, ಆಫೀಸ್ ಬರಲಿ ಸರ್, ರೆಫರೆನ್ಸ್ ನಂಬರ್ ಕೇಳಿ ಕೊಡ್ತೀನಿ. ಸೈಟ್ ಕಸ್ಟಮರ್ ತಗೊಂಡಿರೋ ಬೇರೆ ಲೇಔಟ್ಸ್ ಅಲ್ಲೇ ಅವ್ರ ಫೋಟೋಸು ವೀಡಿಯೋಸ್ ನಮ್ಮ ಹತ್ರ ಇದೆ, ನಾವು ತೋರಿಸ್ತೀವಿ, ಏನು ತೊಂದರೆ ಇಲ್ಲ. ಓಕೆ. ನಿಮ್ದು ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ನಮ್ಮ ಆಫೀಸ್ ಬರೋದು ನಿಮಗೆ ಲೊಕೇಶನ್ ಸೊಂಡೆಕೊಪ್ಪ ಸರ್ಕಲ್ ಸರ್. ಹರ್ಷ ಹಾಸ್ಪಿಟಲ್ ಅಂತಿದೆ. ಹರ್ಷ ಹಾಸ್ಪಿಟಲ್ ಎಕ್ಸಾಕ್ಟ್ ಆಪೋಸಿಟ್ ನಮ್ಮ ಲೇಔಟ್ ಸರ್, ನಮ್ಮ ಆಫೀಸ್. ನಿಮ್ಮ ಆಫೀಸ್ ಬರೋದು. ಸೊ ಲೀಗಲ್ನ ನೀಟಾಗಿ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಏನೋ ಡೌಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಸರ್ ಲೀಗಲ್ನ ಇಲ್ಲೂ ಕಲೆಕ್ಟ್ ಮಾಡ್ಕೋಬೋದಾ? ಸೈಟಲ್ಲಿ ಬಂದು ಸೈಟಲ್ಲೂ ಕಲೆಕ್ಟ್ ಮಾಡ್ಕೊಬೋದು ಸರ್, ಇಲ್ಲ ಆಫೀಸ್ ಬಂದರೂ ಕಲೆಕ್ಟ್ ಮಾಡ್ಕೊಬೋದು. ಅಲ್ಲೂ ಕಲೆಕ್ಟ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಸೊ ನಿಮ್ಮದು ಟೋಕನ್ ಏನಿದೆ? ನಮ್ಮ ಟೋಕನ್ ಅಡ್ವಾನ್ಸ್ ಬಂದು 5,000 rupees ಪರ್ ಸೈಟ್ಗೆ. ಈಗ ಕಸ್ಟಮರ್ 2 ಸೈಟ್ ತೊಗೊಂತಾರಂದ್ರೆ 10,000 ಕೊಡಬೇಕು, 1 ಸೈಟ್ ತೊಗೊಂತಾರಂದ್ರೆ 5,000. ಅವು ಡಾಕ್ಯುಮೆಂಟ್ ನೀವು ಕೊಡ್ತೀರಾ ಅವ್ರಿಗೆ?
ಖಂಡಿತ ಕೊಡ್ತೀವಿ ಸರ್. ಓಕೆ, ಅಲ್ಲಿ ಟೈಮ್ ಲಿಮಿಟ್ ಏನು ಕೊಟ್ಟಿರ್ತೀರಿ? ಎಷ್ಟು ದಿನ? 7 ವರ್ಕಿಂಗ್ ಡೇಸ್ ಸರ್. 7 days ವರ್ಕಿಂಗ್ ಡೇಸ್, ಒಂದು ವಾರ ಅಂತ ಹೇಳ್ಬೋದು. ಹೌದು, ಒಂದು ವಾರ. ಓಕೆ, ಅದರಲ್ಲಿ ಡಾಕ್ಯುಮೆಂಟ್ ಏನೇನು ಇರುತ್ತೆ ಸರ್? ಹೋಗ್ಲಿ, ಕನ್ವರ್ಷನ್ ಇರುತ್ತೆ, RTC ಇರುತ್ತೆ, ಇಂಡೆಕ್ಸ್ ಆಫ್ ಲ್ಯಾಂಡ್ ಇರುತ್ತೆ, ರೆಕಾರ್ಡ್ ಆಫ್ ರೈಟ್ಸ್ ಇರುತ್ತೆ, ಓಕೆ, ಪಾಣಿ ಇರುತ್ತೆ, ಈ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇರುತ್ತೆ ಸರ್. ಈ ಲೇಔಟ್ ಮೂಲ ಪಟ್ಟಿರೋಂಥ ಈ ಮೂಲದಿಂದ ಎತ್ಕೊಂಡ್ಬಂದಿರ್ತೀವಿ ಮೇಲೆಗೆ. ಕಮ್ಮಿ ಅಂದ್ರೆ ನಿಮ್ಗೊಂದು 100 ವರ್ಷ ಡಾಕ್ಯುಮೆಂಟ್ಸ್ ILRR ಅಂದ್ರೆ ಗೌರ್ಮೆಂಟ್ ಕಡೆಯಿಂದ ಬಂದಿರುತ್ತೆ ಸರ್. ಗೌರ್ಮೆಂಟ್ ಕಡೆಯಿಂದ ಎಲ್ಲ ಅಲ್ಲಿಂದ ನಿಮ್ಗೆ ಟ್ರಾನ್ಸಾಕ್ಷನ್ ಗೊತ್ತಾಗ್ಬಿಡುತ್ತೆ ನಿಮಗೆಲ್ಲ. ಬೇರೆ ಕಡೆ ಅವರು ಲಾಯರ್ ಹತ್ರ ವೆರಿಫಿಕೇಶನ್ ಮಾಡ್ಕೊಂಡು ಆಮೇಲೆ ಫರ್ದರ್ ರಿಜಿಸ್ಟ್ರೇಷನ್ಗೆ ಮೂವ್ ಆಗಲಿ, ಏನು ತೊಂದರೆ ಇಲ್ಲ ಸರ್. ಇಲ್ಲಿ ಸರೌಂಡಿಂಗ್ ಫೆಸಿಲಿಟೀಸ್ ಅಂತ ಬಂದರೆ ಏನೇನು ಸಿಗ್ಬೋದು? ಸ್ಕೂಲರ್ಸು ಇಲ್ಲಾಂದರೆ ಕಾಲೇಜು? ಸರ್, ಈಕ್ವಲೆಂಟ್ ಬೆಂಗಳೂರು ಥರ ಸರ್, ನೆಲಮಂಗಲ ಅಟ್ಯಾಚ್ ಇದೆ ಇದು. ನಿಮಗೆ ಸುಮಾರು ಸ್ಕೂಲ್ಸ್ ಇದೆ, BGS ಇದೆ, ವಾಗ್ದೇವ್ ವಿಳಾ ಸ್ಕೂಲ್ ಇದೆ, ಎಮರಾಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಆಮೇಲೆ ಲಿಟಿಲ್ ಕಿಡ್ ಇದೆ, ಸುಮಾರು ಸ್ಕೂಲ್ಸ್ ಇದೆ ಸರ್. ಹಾಸ್ಪಿಟ್ಲು ಇದೆ, ಹರ್ಷ ಹಾಸ್ಪಿಟ್ಲ್ ಇದೆ, ಹರ್ಷ ಕಾಲೇಜ್ ಇದೆ, ಸುಮಾರು ಕಾಲೇಜು, ಸುಮಾರು ಸ್ಕೂಲ್ಸ್ ನಿಮ್ಮ ನೆಲಮಂಗಲದಲ್ಲಿ ಇದೆ ಸರ್. ಹತ್ರದಲ್ಲೇ ಇದೆಯಾ? ಎಲ್ಲ ನಿಯರ್ ಬೈ ಇದೆ, ಹಾರ್ಡ್ಲಿ 4 kilometers ಎಲ್ಲ ಇದೆ. ಎಲ್ಲ 4 kilometers ಸರೌಂಡಿಂಗ್ ಸಿಗುತ್ತೆ. ಹೌದು ಸರ್. ವೀಕ್ಷಕರೇ, ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಖುದ್ದಾಗ ಒಂದ್ಸಲಿ ಲೇಔಟ್ನ ವಿಸಿಟ್ ಮಾಡಿ. ಅಪ್ರೋಚ್ ರೋಡ್ ಅಂತ ಬಂದರೆ ನೀವು ನೆಲಮಂಗಲದಿಂದ ಬರ್ಬೋದು, ತಾವರೆಕೆರೆಯಿಂದ ಬರ್ಬೋದು, ಕೆಂಗೇರಿಯಿಂದ ಬರ್ಬೋದು. ಸೊ ಬಸ್ಸಲ್ಲಿ ಬರ್ತೀನಿ ಅಂದ್ರೂ 20 ನಿಮಿಷಕ್ಕೆ ಒಂದೊಂದು ಬಸ್ ನೋಡಿದ್ವಿ ಸರ್ ನಾವು. ಖಂಡಿತ ಇದೆ ಸರ್. ಬಸ್ಸಲ್ಲಿ ಕೂಡ ಆರಾಮಾಗಿ ಬರ್ಬೋದು ವೀಕ್ಷಕರೇ. ಎಕ್ಸಾಕ್ಟ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ. ಆಫೀಸ್ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸಲಿ ಖುದ್ದಾಗಿ ಬಂದು ವಿಸಿಟ್ ಮಾಡಿ. ಆಮೇಲೆ ನಿಮಗೆ ಅಪ್ರೋಚ್ ರೋಡ್ ಆಗಿರ್ಬೋದು, ಸರೌಂಡಿಂಗ್ ಫೆಸಿಲಿಟಿ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ ಸರ್. ಈಗ ನಿಮ್ಮ ಸೈಡ್ದು ಪ್ರೈಸ್ ಬಿಡಿ, ಸುತ್ತಮುತ್ತ ಏನು ಪ್ರೈಸ್ ಓಡ್ತಿದೆ ಸರ್? ಅಕ್ಕಪಕ್ಕ ನೋಡಿ ಸರ್, ಎಲ್ಲ 3,800 4,000 ಕೋಟ್ ಮಾಡ್ತಿದ್ದಾರೆ. ಓಕೆ, ಅವರೆಲ್ಲ ಸ್ವಲ್ಪ ಈಗ ನಮ್ಮದು 4 kilometers ಇದ್ದೀವಿ ನಾವು, ಅವರೊಂದು 3 kilometer ಇದ್ದಾರೆ ಸರ್. ಓಕೆ, ಅವ್ರಿಗೂ ನಮಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಅವರೆಲ್ಲ 4,200 3,800 ಕೋಟ್ ಮಾಡ್ತಿದ್ದಾರೆ. ಅವ್ರು ವಿತ್ ಕ್ಲಬ್ ಹೌಸ್. ನಮ್ಮ ಕ್ಲಬ್ ಹೌಸ್ ಇಲ್ಲ ಸರ್. ನಾವು ಅದಕ್ಕೆ 3,300 ಹೇಳಿ 3,000 ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ನಿಮ್ಮ ಪ್ರೈಸ್ ಬಂದು 3,000 ರೂಪಾಯಿ. ಹೌದು ಸರ್. ಅದರಲ್ಲಿ ಏನಾದರೂ ಒಂಚೂರು ನೆಗೋಷಿಯಬಲ್ ಆಗುತ್ತಾ ಸರ್? ಖಂಡಿತ ಮಾಡ್ಕೊಡ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದವ್ರಿಗೆ Feb 5th ಓಕೆ, ಫೆಬ್ರವರಿ 5th ಯಾರೇ ಬರಲಿ ಸರ್, ಕಸ್ಟಮರು 50 ರೂಪಾಯಿ ಆಫ್ ಕೊಟ್ಟೆ ಕೊಡ್ತೀನಿ. ಯಾಕಂದರೆ ಪ್ರೀ ಲಾಂಚಿಂಗ್ ಅಲ್ಲಿ ಬೇರೆ ಇರೋದು ನೀವು. ಹೌದು, ಖಂಡಿತ ಅಲ್ವಾ? ಯಾಕಂದರೆ ಫುಲ್ ಡೆವಲಪ್ಮೆಂಟ್ ಆದಮೇಲೆ ಆಮೇಲೆ ರೇಟ್ ಏನಾಗುತ್ತೆ ಅವಾಗ? 3,300 ರೂಪಾಯಿ ಫಿಕ್ಸ್ ಅದು. ಅದು ಫಿಕ್ಸ್ ಪ್ರೈಸ್ ಆಗ. ಇವಾಗ ಮಾತ್ರ ನೆಗೋಷಿಯಬಲ್ ಇರುತ್ತೆ. ಹೌದು, ಇವಾಗಲೇ ನೆಗೋಷಿಯಬಲ್ ಇರುತ್ತೆ. ಸೊ ವೀಕ್ಷಕರೇ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕೆ ಹೋಗಬೇಡಿ. ಆದಷ್ಟು ಬೇಗ ಬನ್ನಿ. ಸೈಟ್ ಇಷ್ಟ ಆಯಿತು ಅಂತಂದರೆ ಮಾತ್ರ ಖರೀದಿ ಮಾಡಿ, ಅಲ್ವಾ ಸರ್? ಖಂಡಿತ ಸರ್. ಇರೋದು ಆನೆಸ್ಟಾಗಿ ಹೇಳ್ಬಿಡೋದು. ಹೌದು ಹೌದು. ಸೊ ಯಾಕೆಂದರೆ ಎಲ್ಲೋ ಒಂದು ಕಡೆ ಬಂಡವಾಳ ಹಾಕೋಣ ಅಂತ ಅಂದ್ಬಿಟ್ಟು ಅವರು ಇಂಟೆನ್ಷನ್ ಇಟ್ಕೊಂಡಿರ್ತಾರೆ. ಸೊ ಅವ್ರಿಗೂ ಒಂದು ಲಾಸ್ ಆಗೋವಂಥದ್ದಾಗಿರ್ಬೋದು, ಸೊ ಮೋಸ ಆಗೋವಂಥದ್ದಾಗಿರ್ಬೋದು, ಅದೆಲ್ಲ ನಮ್ಮ ಕಡೆಯಿಂದ ಆಗೋದು ಬೇಡ ಅಂತ ಅಷ್ಟೇ. ಖಂಡಿತ ಅಲ್ವಾ? ಬರಲಿ, ಏನು ತೊಂದರೆ ಇಲ್ಲ. ಸೊ ನೋಡಿದ್ವಲ್ಲ ವೀಕ್ಷಕರೇ, ಸೊ ಈ ಲೇಔಟ್ನ ಕಂಪ್ಲೀಟ್ ಮಾಹಿತಿನ ಪ್ರಶಾಂತ್ ಅವ್ರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ಲೇಔಟ್ ಬಂದು BMRDA ಎ ಖಾತಾ ಬರೋವಂಥದ್ದು, ನೆಲಮಂಗಲದಲ್ಲಿ ಲೊಕೇಟ್ ಆಗಿರೋವಂಥ ಲೇಔಟ್ ಇದು. ಸೊ ಯಾರಿಗೆಲ್ಲ ಡೌಟ್ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ನಾನು ಪ್ರತಿಯೊಂದು ಲೇಔಟ್ಗೆ ಸಂಬಂಧಪಟ್ಟಿರೋ ವೀಡಿಯೋದಲ್ಲಿ ಹೇಳೋದು ಒಂದೇ, ಲೀಗಲ್ನ ಒಂದಲ್ಲ ಎರಡಲ್ಲ ಒಂದು 3 ಲಾಯರ್ ಹತ್ರ ವೆರಿಫಿಕೇಷನ್ ಮಾಡಿಸ್ಕೊಳ್ಳಿ. ಸೊ ನಂತರ ನೀವು ರಿಜಿಸ್ಟ್ರೇಷನ್ಗೆ ಮೂವ್ ಆಗಿ ಅಂತಲೇ ಹೇಳೋದು. ಸೊ ಯಾರಿಗಾದರೂ ಇಷ್ಟ ಆಯಿತು ಅಂತಂದರೆ ಒಂದ್ಸಲಿ ಲೇಔಟ್ನ ವಿಸಿಟ್ ಮಾಡಿ. ನಾನು ಲೊಕೇಶನ್ ಕೂಡ ಕೊಟ್ಟಿರ್ತೀನಿ, ಇವ್ರ ಆಫೀಸ್ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಸೊ ನೀವು ಒಂದ್ಸಲಿ ಖುದ್ದಾಗಿ ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಸಿಗುತ್ತೆ. ಸೊ ನಂತರ ನೀವು ರಿಜಿಸ್ಟ್ರೇಷನ್ಗಾದರೂ ಹೋಗ್ಬೋದು, ಇಲ್ಲಾಂದರೆ ಟೋಕನ್ ಅಡ್ವಾನ್ಸ್ 5,000 ಇರುತ್ತೆ, ಲೀಗಲ್ನ ಕಲೆಕ್ಟ್ ಮಾಡ್ಕೊಳ್ಳಿ. ನೀವು ಅಗ್ರಿಮೆಂಟ್ ಬೇಕಾದ್ರೂ ಮಾಡ್ಕೋಬೋದು. ಟೋಕನ್ ಮಾಡಿದ್ಮೇಲೆ ನಿಮಗೆ 1 ವಾರ ಟೈಮ್ ಕೂಡ ಕೊಡ್ತಾರೆ. ಸೊ ಅದಾದಮೇಲೆ ನೀವು ಅಗ್ರಿಮೆಂಟ್ಗಾದರೂ ಹೋಗ್ಬೋದು, ರಿಜಿಸ್ಟ್ರೇಷನ್ಗಾದರೂ ಹೋಗ್ಬೋದು. ಸೊ ಫುಲ್ಲು ಡೆವಲಪ್ಮೆಂಟ್ ಅಂತೂ ಆಗುತ್ತೆ, ಟ್ರಸ್ಟ್ ಮಾಡ್ಬೋದು. ಯಾಕೆಂದರೆ ನಾವು ಆಲ್ರೆಡಿ ಒಂದು 2-3 ವೀಡಿಯೋ ಕೂಡ ನಾವು ಮಾಡಿ ಹಾಕಿದ್ದೀನಿ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಅಂದ್ಬಿಟ್ಟು ಇವ್ರ ಕಂಪ್ನಿ ಹೆಸರು. ಸೊ ಯಾರಿಗಾದ್ರೂ ಇಷ್ಟ ಆಯಿತು ಅಂತಂದರೆ ಸೊ ವಿಸಿಟ್ ಮಾಡಿ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾರು ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಯೂಸ್ಫುಲ್ ಕಂಟೆಂಟ್ನ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ, ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.